ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀ ಮಧ್ವಾಚಾರ್ಯಾಯ ನಮಃ. ಓಂ ಶ್ರೀ ವಾದಿರಾಜಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಕೃತಜ್ಞತೆ ಅದನ್ನು ಇನ್ನು ಶಂಕುಕರ್ಣ ಅನ್ನುವ ಮೊದಲನೇ ಅಧ್ಯಾಯವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಈ ಪುಸ್ತಕದಲ್ಲಿ ಒಂದಿಷ್ಟು ಕೃತಜ್ಞತೆಯನ್ನು ಈ ಪುಸ್ತಕ ಬರೆದಿರತಕ್ಕಂತಹ ಯಾರು ಅಂತ ತೋರಿಸ್ತೀನಿ. ಇಲ್ಲಿದೆ. ಈ ಪುಸ್ತಕವನ್ನು ಬರೆದಿರತಕ್ಕಂಥವರು ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ. ಇವರು ಒಂದಿಷ್ಟು ಹಿಂದೇನು ಕೊಟ್ಟಿದ್ದಾರೆ, ಅದನ್ನೊಂದು ಸಲ ಓದ್ಬಿಡ್ತೀನಿ. ಕೆಲವೊಮ್ಮೆ ಪರಂಪರೆಗಳು ತಮ್ಮ ವಿದ್ವದ್ವೈಭವದ ಹಂಬಲದಿಂದ, ಅವುಗಳ ಪುನರುತ್ಥಾನ ಆಶಯದಿಂದ ಕೆಲವು ಅನರ್ಘ್ಯ ರತ್ನಗಳನ್ನು ಸಮಾಜಕ್ಕೆ ಉಳಿಸಿಕೊಡುತ್ತವೆ. ಕಾಲಕಾಲಕ್ಕೂ ಪರಂಪರೆಯ ಈ ಕೊಡುಗೆ ಅವ್ಯಾಹತವಾಗಿ ಸಾಗಿ ಬಂದಿದೆ. ನಮ್ಮ ಕಾಲದಲ್ಲಿ ಹೀಗೆ ವಿದ್ವದ್ರಂಗದ ಹೊಸ ದಿಗಂತಗಳನ್ನು ತೋರಬಲ್ಲ ಪರಂಪರೆಯ ಶ್ರೇಷ್ಠ ಕೊಡುಗೆ ಶ್ರೀರಾಜ ಎಸ್. ಗುರುರಾಜಾಚಾರ್ಯರು. ಗತ ಇತಿಹಾಸವನ್ನು ವರ್ತಮಾನ ಮಾಡಬಲ್ಲ ಮೇಧಾವಿಗಳಾದ ಶ್ರೀ ರಾಜಾಚಾರ್ಯರು ಶ್ರೀ ವಿಜಯೇಂದ್ರ, ಶ್ರೀ ರಾಘವೇಂದ್ರ ವಿರಾಟ್ ಜೀವನದ ದಿವ್ಯ ದರ್ಶನವನ್ನು ಕಾವ್ಯದಲ್ಲಿ ಮೂಡಿಸಿದ್ದಾರೆ. ಶ್ರೀ ರಾಘವೇಂದ್ರರ ಮೇಲಿನ ಅವರ ಭಕ್ತಿ ಭಾವ ಹಂಬಲಿಸಿ ಹಾಡಾಗಿ ಹೊಮ್ಮಿವೆ, ಪದ್ಯಗಳಾಗಿ ಚಿಮ್ಮಿವೆ. ಚಿಕ್ಕಂದಿನಿಂದಲೇ ಬಾಲಬೃಹಸ್ಪತಿಯಂತೆ ವೇದಾಂತ ವಿದ್ಯಾವಿಶಾರದರಾಗಿ ಸಕಲ ಲಕ್ಷಣಾದಿಗಳಿಂದ ಕಂಗೊಳಿಸುತ್ತಿದ್ದ ಶ್ರೀ ಗುರುರಾಜಾಚಾರ್ಯರು ಅಸಾಧಾರಣ ಪಾಂಡಿತ್ಯ, ವಿಲಕ್ಷಣ ವರ್ಚಸ್ಸು, ಆಕರ್ಷಕ ವ್ಯಕ್ತಿತ್ವಗಳಿಂದ ತೇಜೋರಾಶಿಯಂತೆ ಪ್ರಬುದ್ಧಮಾನಕ್ಕೆ ಬಂದರು. ತಮ್ಮ ಉಪನ್ಯಾಸ ಕೌಶಲ್ಯ, ವಾಗ್ವೈಖರಿ, ವಿಷಯ ವಿನ್ಯಾಸದ ವಿಶೇಷ ಶೈಲಿ ಹಾಗೂ ನಿರೂಪಣಾ ನೈಪುಣ್ಯಗಳಿಂದ ವೇದಾಂತೋದ್ಯಾನದಲ್ಲಿ ರಸಕಾರಂಜಿಯನ್ನು ಹೊಮ್ಮಿಸಿದರು. ಪರಿಮಳ ಪತ್ರಿಕೆಯ ಮೂಲಕ ರಾಷ್ಟ್ರದ ಧಾರ್ಮಿಕ ಪತ್ರಿಕೋದ್ಯಮದಲ್ಲಿ ಹೊಸ ವಿಕ್ರಮಣೆ ಸ್ಥಾಪಿಸಿದರು. ಪ್ರಕಾಶನ ಸಂಸ್ಥೆಯ ಸಾರಥಿಗಳಾಗಿ ಶ್ರೀಮನ್ಮಧ್ವಸಿದ್ಧಾಂತ, ಅಸಂಖ್ಯಾತ ಅಪೂರ್ವ ಅಪ್ರಕಟಿತ ಗ್ರಂಥಗಳನ್ನು ಪ್ರಕಾಶಿಸಿದರು. ಮೈಸೂರು ಮಲ್ಲಿಗೆ ನವಿರು, ಶ್ರೀಗಂಧದ ಸೌರಭ್ಯ, ಜಲಪಾತದಂತಹ ಚೈತನ್ಯ, ಬಾನಗಲ್ಲದ ಹಿರಿಮೆ, ಸರೋವರದ ಆಳ, ಆನಂದತೀರ್ಥರ ಮೋದ, ಸರ್ವಜ್ಞ ಸಿದ್ಧಾಂತ ಸಾಧನೆ ಇವೆಲ್ಲವುಗಳ ಸಮ್ಮೇಳನ ಶ್ರೀರಾಜ ಗುರುಚಾರ್ಯರು ತಾವು ಹತ್ತಿ ಬಂದ ಒಂದೊಂದು ಮೆಟ್ಟಿಲಲ್ಲೂ ಒಂದೊಂದು ಮಹತ್ತರ ಹೆಜ್ಜೆಯಿಟ್ಟು ಅದರ ಪ್ರಭಾವ ಮುಂದಿನ ಜನಾಂಗದ ಮೇಲಾಗುವಂತೆ ಮಾಡಿದ್ದಾರೆ. ತಾವು ಹೋದ ಪರಿಸರದಲ್ಲೆಲ್ಲ ನವಚೈತನ್ಯದ ತಿಳಿಗಾಳಿಯನ್ನು ತಂದಿದ್ದಾರೆ. ಅವರ ಶಾಸ್ತ್ರ ಹದದಿಂದ ಸಾಣೆಗೊಂಡ ಲೇಖಣಿಯಿಂದ ಸಹೃದಯರಿಗೆ ಕಾವ್ಯಗ್ರಂಥಗಳ ರಸದೌತಣ ನೀಡಿದ್ದಾರೆ. ಪ್ರಾಜ್ಞರಿಗೆ ಅತ್ಯುತ್ತಮ ಸಹವಾಸವೆನಿಸಿದ್ದಾರೆ. ಸ್ನೇಹಿತರಿಗೆ ಪರಮ ವಿಶ್ವಾಸಿಗಳೆನಿಸಿದ್ದಾರೆ. ಬಂಧುಗಳಿಗೆ ಬಲ್ಲವರಿಗೆ ಸದಾ ಬೇಕೆನಿಸುವಂತೆ
ವಾಗ್ವಿಲಾಸ ಕಲಾವಿದನ ಕಣ್ಣುಗಳು ಇನ್ನೊಮ್ಮೆ ನೋಡಬೇಕೆನಿಸುವಂತೆ ಇದ್ದಾರೆ. ನವಮನ್ಮಥನ ಶೋಭೆ, ಆಚಾರ್ಯರ ಶ್ರೇಷ್ಠತೆ, ವಾಗ್ಮಿಯ ವಾಗ್ವಿಲಾಸ, ಕಲಾವಿದನ ಕಣ್ಣುಗಳು ಇವೆಲ್ಲ ಒಂದಾಗಿ ಗುರುರಾಜಾಚಾರ್ಯರನ್ನು ಹೂಡಿವೆ. ಅವರ ಕೃತಿಗಳಲ್ಲಿ ಬುದ್ಧಿಭಾವಗಳ ವಿದ್ಯುದಾಲಿಂಗನ ತತ್ವ ಶೀಲವಾಗುತ್ತವೆ. ಸ್ಫಟಿಕಶಿಲೆಯಂತಹ ಅವರ ಬದುಕು ಆಕರ್ಷಕ, ಪೂಜ್ಯ, ಕಲಾತ್ಮಕ. ಅವರ ವಿಚಾರಲಹರಿ ವಜ್ರದಂತೆ ಘನ. ಅವರು ಭಾವಸಂಸ್ಕಾರಗಳ ಸ್ಪರ್ಶಮಣಿ, ಧರ್ಮ ಸಂಸ್ಕೃತಿಯ ಆದರ್ಶಗಳ ರತ್ನಖನಿ. ಶ್ರೀರಾಘವೇಂದ್ರರೆಂಬ ಅಜ್ಜ ಹಾಕಿದ ಆಲದ ಮರದಲ್ಲಿ ಅರಳಿದ ಕುಸುಮ. ಇಂಥ ರಾಜಶ್ರೀ ಗುರುರಾಜಾಚಾರ್ಯರು ಜ್ಞಾನಿ ನಾಯಕರಾದ ಶ್ರೀರಾಘವೇಂದ್ರ ಗುರುಗಳ ಮೇಲೆ ರಚಿಸಿರುವ ಕಲಿಯುಗ ಕಲ್ಪತರು ಗ್ರಂಥವು ಭಾರತೀಯ ವಾಙ್ಮಯ ಭಂಡಾರಕ್ಕೆ ನೀಡಿರುವ ಮೇರುಕೃತಿಯಾಗಿದೆ. ಜ್ಞಾನಪಿಪಾಸುಗಳಿಗೆ, ಗುರುಭಕ್ತರಿಗೆ, ಸಾಹಿತ್ಯ ಪ್ರೇಮಿಗಳಿಗೆ, ಮುಖ್ಯವಾಗಿ ಕನ್ನಡ ನಾಡು ಮತ್ತು ಜನತೆಗೆ ನೀಡಿರುವ ಕಲಿಯುಗ ಕಲ್ಪತರು ಒಂದು ಸೌಭಾಗ್ಯ. ಡಾ. ಅರಳುಮಳ್ಳಿಗೆ ಪಾರ್ಥಸಾರಥಿ.